ನಮಸ್ತೆ ಎಲ್ಲರಿಗೂ. ಶ್ರೀ ಗುರುಭ್ಯೋ ನಮಃ. ನನ್ನ ಪರಮ ಪೂಜ್ಯ ಗುರುಗಳಾದ ಶಿವಂ ಗುರುಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಮನದಲ್ಲಿ ಅವರನ್ನು ಸ್ಮರಿಸುತ್ತಾ, ಇಂದಿನ ವಿಷಯ ಮದುವೆ ಯಾಕೆ ಫೇಲ್ಯೂರ್ ಆಗ್ತಿದೆ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಮದುವೆ ಎಲ್ಲರೂ ಆಗ್ತಾಯಿದ್ದಾರೆ, ಆದರೆ ಎಲ್ಲ ಮದುವೆಗಳು ಆಗಿದ್ದ ಮದುವೆನೂ ಸಕ್ಸಸ್ ಆಗಲ್ಲ, ಫೇಲ್ಯೂರ್ಸ್ ಆಗುತ್ತೆ. ಫೇಲ್ಯೂರ್ ಯಾಕೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನಗಳು ಯಾರೂ ಮಾಡಲ್ಲ. ಏನಕ್ಕೆ ಫೇಲ್ಯೂರ್ ಆಗುತ್ತೆ? ಫೇಲ್ಯೂರು ಒಂದು ಹುಡುಗನ ಆಸೆ ಒಂದಿರುತ್ತೆ, ಹುಡುಗಿಯ ಹವ್ಯಾಸಗಳು ಆಸೆಗಳೇ ಬೇರೆ ಇರುತ್ತೆ. ಹುಡುಗನ ಹವ್ಯಾಸಗಳು ಒಂದು ಮಾಡ್ತಾಯಿದ್ರೆ ಹುಡುಗಿ ಇನ್ನೊಂದು ಮಾಡ್ತಾಳೆ, ಅದನ್ನು ವಿರೋಧಿಸ್ತಾಳೆ. ಅದು ಯಾವಾಗಲೂ ಮ್ಯಾಚ್ ಆಗದೇ ಇಬ್ಬರಿಗೂ ಜಗಳ ಆಗುತ್ತೆ. ಇದು ಕಾರಣಗಳು, ಅವನ ಆಸೆ ಹವ್ಯಾಸಗಳು ಬೇರೆ, ಇವಳ ಆಸೆ ಹವ್ಯಾಸಗಳೇ ಬೇರೆ. ಇಬ್ಬರು ಒಬ್ರನ್ನೊಬ್ಬರು ಅರ್ಥಕೊಂಡು ಅವಳ ಆಸೆ ಹವ್ಯಾಸಕ್ಕೆ ಇವನು ಗಂಡ ಅನ್ನಿಸ್ಕೊಂಡು ಅವನು ಬೆಂಬಲ ಕೊಟ್ಟಾಗ, ಅಥವಾ ಗಂಡನ ಹವ್ಯಾಸಗಳು ಅಭಿರುಚಿಗಳು ಅವನ ಆಸೆಗಳು ಏನಿದೆ ಅದಕ್ಕೆ ಹೆಂಡತಿ ಬೆಂಬಲ ಕೊಟ್ಟಾಗ ಈ ಮದುವೆ ಜೀವನ ಸುಗಮವಾಗಿ ತುಂಬ ಚೆನ್ನಾಗಿ ನಡೀತದೆ. ಇದನ್ನು ಮದುವೆ ಮೊದಲೇ ನಾವು ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಅವರ ಆಸೆ ಏನು, ಹವ್ಯಾಸಗಳೇನು, ಇವಳ ಆಸೆ ಆಸಕ್ತಿ ಹವ್ಯಾಸಗಳು ಏನು ಅನ್ನೋದನ್ನು ಜಾತಕದ ಮುಖಾಂತರ ಮೊದಲೇ ತಿಳ್ಕೊಂಡಾಗ ನಾವು ನಮ್ಮ ಮಕ್ಕಳ ಮದುವೆಗಳು ಸಕ್ಸಸ್ ಆಗುತ್ತೆ, ಫೇಲ್ಯೂರ್ ಆಗಲ್ಲ. ಸೊ ನಿಮ್ಮ ಮಕ್ಕಳ ಮದುವೆ ಸಕ್ಸಸ್ ಆಗಬೇಕಿದ್ರೆ ನಿಮಗೆ ನನ್ನ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನೂ ಕೊಡ್ತೇನೆ. ನಿಮ್ಮ ಮಕ್ಕಳು ಮದುವೆಗಳು ಸಹ ಸಕ್ಸಸ್ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ತೆ.